ಹಲೋ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಸೊ ಇವತ್ತೆಂಥ ವಾರ? ಇವತ್ತು ವೆಡ್ನೆಸ್ಡೇ. ಈಗ ಗಂಟೆ 9 ಆಗ್ತಾ ಬಂದಿದೆ. ನಾನು ಆ್ಯಕ್ಚುಲಿ ಎಡಿಟ್ ಮಾಡಲಿಕ್ಕೆ ಬಂದಿದ್ದು ನಿನ್ನೆ ವಿಡಿಯೋ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಅಪ್ಲೋಡ್ ಮಾಡಿದ್ದೆ, ಲೈವ್ ಮಾಡಿದ್ದೆ, ಬಟ್ ಅದರಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಇತ್ತು. ಹಾಗೆ ಅದನ್ನು ನಾನು ಇದರಿಂದ ತೆಗೆದಿದ್ದೇನೆ. ಸೊ ಆ ವಿಡಿಯೋ ನಾನು ನಿನ್ನೆ ಹಾಕಿದ್ದೇನೆ. ಅಂದರೆ ಈ ವ್ಲಾಗ್ ಬರೋದು ಥರ್ಸ್ಡೇ. ಸೊ ನಾನು ಟ್ಯೂಸ್ಡೇ ಹಾಕಿದ್ದ ವ್ಲಾಗ್ ಟ್ಯೂಸ್ಡೇನೇ ಶೂಟ್ ಆದ್ದು. ಸೊ ಟ್ಯೂಸ್ಡೇನೇ ಅಪ್ಲೋಡ್ ಮಾಡಿದ್ದೇನೆ ರಾತ್ರಿ 11 ಗಂಟೆ ಆಚೆ. ಆ್ಯಕ್ಚುಲಿ ಸಂಡೇದು ವ್ಲಾಗ್ ಬರಲಿಕ್ಕಿತ್ತು, ಬಟ್ ಸಂಡೇದು ಆಗಲಿಲ್ಲ. ಸೊ ಸಂಡೇದು ವ್ಲಾಗನ್ನು ನಾನು ವೆಡ್ನೆಸ್ಡೇ ನೈಟ್ ಹಾಕಿದ್ದೇನೆ. ಅಂದರೆ ನಿನ್ನೆ ಹಾಕಿದ್ದೇನೆ, ನೀವು ನೋಡಿರುವಿರಿ. ಬಟ್ ಮೊನ್ನೆ ಹಾಕಿದ್ದೆ, ಟ್ಯೂಸ್ಡೇ ಹಾಕಿದ್ದೆ, ಬಟ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಇತ್ತು. ಹಾಗೆ ಅದನ್ನು ಎಲ್ಲ ಇದು ಮಾಡಿ ನಾನು ಅದನ್ನು ವಿಡಿಯೋ ಇದರಿಂದ ತೆಗೆದಿದ್ದೆ. ಹಾಗೆ ಈಗ ಅದನ್ನು ಅಪ್ಲೋಡ್ ಮಾಡಿದ್ದೇನೆ ನಿನ್ನೆ. ಸೊ ಈಗ ಅದರದ್ದೇ ಒಂದು ಕರೆಕ್ಷನ್ ಮಾಡಲಿಕ್ಕಿದೆ. ಅದನ್ನು ಈಗ ವರ್ಕ್ ಮಾಡಿ ಅದೇನು ಹೋಗ್ಬೇಕು, ಕೆಳಗೆ ಕೆಲವು ಕೆಲಸ ಉಂಟು, ಅದು ಕೆಲಸ ಎಲ್ಲ ಮಾಡಿ ಬರಬೇಕು. ಹಾಗೆ ಅಷ್ಟೇ. ಈಗ ಇಲ್ಲಿ ಮಳೆ ಇಲ್ಲ, ಇಲ್ಲಿ ಬಿಸಿಲು ಬರ್ತಾ ಉಂಟು ಸ್ವಲ್ಪ. ಮತ್ತೆ ಗೊತ್ತಿಲ್ಲ ಮತ್ತೆ ಬರ್ಬೋದಿಲ್ಲ ಅಂತ. ಬಟ್ ಅದೇ ಇನ್ನು ನಾನು ಸಿಕ್ಕುದು ನಿಮಗೆ ಮತ್ತೆ ಅದೇ ಇನ್ನೂ ಒಂದು ಸ್ವಲ್ಪ ಕರೆಕ್ಷನ್, ಮತ್ತೆ ಇದನ್ನು ಪುನಃ ಅಪ್ಲೋಡ್ ಮಾಡಲಿಕ್ಕೆ ಉಂಟು. ಈ ವ್ಲಾಗ್ ಬರುವಾಗ ಅದು ಅಪ್ಲೋಡ್ ಆಗಿ ನೀವು ನೋಡಿರ್ತೀರಿ ಅಂತೇಳಿ ಅನ್ನಿಸ್ತೇನೆ. ಯಾಕೆಂದರೆ ನಾನು ಮೊನ್ನೆ ಸಹ ಹೇಳಿದ್ದೆ, ಬಟ್ ಟ್ಯೂಸ್ಡೇ ಆಗಲಿಲ್ಲ ಅಪ್ಲೋಡ್ ಮಾಡಿ ಎಲ್ಲ ಇದ್ದು, ಲೈವ್ ಆಗಿತ್ತು. ಬಟ್ ಅದೇ ಕರೆಕ್ಷನ್ ಹೇಳಿದೆಲ್ಲ, ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗೆ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೆ. ಸೊ ನಿನ್ನೆ ನೋಡಿದ ವ್ಲಾಗ್ ನೀವು ಆ್ಯಕ್ಚುಲಿ ಸಂಡೇದು ವ್ಲಾಗ್, ಹಾಗೆಲ್ಲ ಕತೆ. ಹಾಗೆ ಟ್ಯೂಸ್ಡೇ ಅಪ್ಲೋಡ್ ಮಾಡಿದ್ದು ವ್ಲಾಗ್, ಅದು ಟ್ಯೂಸ್ಡೇನೇ ಶೂಟ್ ಆದ್ದು, ಟ್ಯೂಸ್ಡೇನೇ ಎಡಿಟ್ ಆದ್ದು, ಟ್ಯೂಸ್ಡೇನೇ ಲೈವ್ ಆದ್ದು. ಸೊ ಅದಷ್ಟು ಸಪೋರ್ಟ್ ತೋರಿಸಿದೆ ಅದಕ್ಕೆ. ಹಾಗೆ ನಾನು ಇನ್ನು ಕೆಲಸ ಎಲ್ಲ ಮಾಡಿ ಆದ ನಂತರ ಸಿಗ್ತೇನೆ. ಗಂಟೆ 12 ಆಗ್ತಾ ಬಂತು. ಹಾಗೆ ಇಲ್ಲಿ ಮಳೆ ಬರ್ತಾ ಇದೆ. ಮಳೆ ಸ್ವಲ್ಪ ಮಳೆ ಬರ್ತುಂಟು. ಹಾಗೆ ನಂದು ಸಹ ಆಯ್ತು, ಎಡಿಟಿಂಗ್ ಮಾಡಿ ಈಗ ಪುನಃ ಅದನ್ನು ಅಪ್ಲೋಡಿಗೆ ಇಡ್ತೇನೆ. ಸೊ ಇದು ಆಲ್ಮೋಸ್ಟ್ 3ನೇ ಸರ್ತಿ ನಾನು ಅಪ್ಲೋಡ್ ಮಾಡೋದು. ತುಂಬ ಕಷ್ಟ. ಅದೆಲ್ಲ ಒಂದೊಂದು ಅಲ್ಲಿ ನಾನು ನೋಡಲು ಇಲ್ಲ, ಆದ ಕಾರಣ ಅದು ಇದಾಗಿ ಹೋಗಿತ್ತು, ಆಗಿದೆ. ಮತ್ತು ನನ್ನ ಫ್ರೆಂಡ್ ಹೇಳಿದ್ದು ಹೀಗೆ ಇದು ಉಂಟು ಅಂತ, ಮಿಸ್ಟೇಕ್ ಉಂಟು. ಸೊ ಆದ ನಂತರ ಅದನ್ನು ಪುನಃ ತೆಗೆದು ಅನ್ಲಿಸ್ಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಈಗ ಅದನ್ನು ಡಿಲೀಟ್ ಮಾಡಿ ಮತ್ತೆ ಈ ವಿಡಿಯೋನ ಇವತ್ತು ಲೈವ್ ಮಾಡೋದು. ಆಯ್ತು, 3 ದಿವಸ ಆಯಿತು. ಬಟ್ ತುಂಬ ಎಂಜಾಯ್ ಇತ್ತು ಆ್ಯಕ್ಚುಲಿ. ಅದು ಒಂದು 10 ಜನ ಏನೋ ನೋಡಿದ್ದಾರೆ ಅದರಲ್ಲಿ. ಹೌದು, 10 ಜನ ನೋಡಿದ್ದಾರೆ. ಬಟ್ ಇದು ಪುನಃ ಫ್ರೆಶ್ ರಿಡಿಫೈನ್ ಮಾಡಿದ್ದೇನೆ ಅದನ್ನು. ಹಾಗೆಯೇ ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ನಾನೀಗ ಅದನ್ನು ಅಪ್ಲೋಡ್ ಮಾಡ್ತೇನೆ ಫಸ್ಟ್. ಹಾಗೆ ನಾನು ಮೊಬೈಲ್ ಹೊರಗಿಡಬೇಕು, ಇಲ್ಲಿ ನೆಟ್ಟು ಸಿಗ್ತಿಲ್ಲ. ಹಾಗೆ ನಾನು ಕೆಲವು ಶಾರ್ಟ್ಸ್ ಬಿ-ರೋಲ್ಸ್ ತೆಗೆದು ಬರ್ತೇನೆ, ಅದನ್ನು ನೋಡಿ ಬನ್ನಿ ನೀವು. ಸೊ ಈ ವ್ಲಾಗ್ ಅಪ್ಲೋಡ್ ಆಗ್ತುಂಟು, ನೀವು ನೋಡಿರಿ. ಹಾಗೆ ಇದು ಸಹ 20 ನಿಮಿಷ ಉಂಟು. ಈಗ ಎಷ್ಟು ಪರ್ಸೆಂಟ್ ಮಾತ್ರ ಅದು, ಯಾಕಂದರೆ ಅದು ಸ್ವಲ್ಪ ದೊಡ್ಡ ವ್ಲಾಗ್ ಅದು. ಆದ ಕಾರಣ ನಿನ್ನೆ ಸಹ ನಾನು ಹಾಕಿದ್ದೆ. ನಿನ್ನೆ ಒಂದಿದ್ರಿಂದ ನಿನ್ನೆ ಲೈವ್ ಎಲ್ಲ ಆಗಿತ್ತು, ಚಂದ ಇದಾಗಿತ್ತು. ಇವತ್ತು ನೋಡಬೇಕಷ್ಟೇ. ಹಾಗೆ ಸ್ವಲ್ಪ ಟೈಟಲಲ್ಲಿ ಚೇಂಜ್ ಮಾಡಿದ್ದೇನೆ. ಆದಷ್ಟು ಸಪೋರ್ಟ್ ತೋರಿಸಿ. ಹಾಗೆಯೇ ಆಡ್ಲರ್ ತುಂಬ ಚೆಂದಾಗಿ ವ್ಲಾಗ್ ಕ್ಯಾಪ್ಚರ್ ಮಾಡಿದ್ದಾನೆ, ಅವನಿಗೆ ತುಂಬ ಥ್ಯಾಂಕ್ಸ್. ಇಲ್ಲಾಂದರೆ ಇದು ಎಷ್ಟು ಚಂದ ಬರ್ತಿರ್ಲಿಲ್ಲ. ನಾನು ಮಾಡಿದ್ದೇನೆ, ಬಟ್ ನನಗಿಂತ ಅವ ಚಂದದನ್ನೊಂದು ಇದು ಕೊಟ್ಟಿದ್ದಾನೆ, ಎಂಥ ಕಲೆ ಕೊಟ್ಟಿದ್ದಾನೆ ಆ ವ್ಲಾಗಿಗೆ. ಹಾಗೆ ಚೆಂದಾಗಿ ಬಂದಿದೆ. ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಹೇಳುತ್ತೆ. ಇನ್ನು ನಾನು ವ್ಲಾಗ್ ಇನ್ನು ಕೆಳಗೆ ಹೋಗಿ ಮಾಡ್ತೇನೆ. ಆಯ್ತು, ಇನ್ನು ಸ್ವಲ್ಪದಲ್ಲಿ ಹೋಗುದು. ಈಗ ಗಂಟೆ ಆಯಿತು, 12:45 ಆಗ್ತಾ ಬಂತು. ಸ್ವಲ್ಪದಲ್ಲ, ಇನ್ನು ಸ್ವಲ್ಪ ಇದನ್ನು ಇದು ಮಾಡಿ ಮತ್ತೆ ಕೆಳಗೆ ಹೋಗುವ. ಕೆಳಗೆ ಇವತ್ತೆಂತ ಮಾಡಲಿಕ್ಕಿಲ್ಲ, ಖಾಲಿ ಒಂದು ಮೊಟ್ಟೆ ಸುಕ್ಕೊಂದೇ ಮಾಡಲಿಕ್ಕೆ ಉಂಟು ಅಷ್ಟೇ. ನೋಡ ಎಂತೆಲ್ಲ ಆಗ್ತದೆ ಅದನ್ನು ತೋರಿಸ್ತೇನೆ.
ಯಬ್ಬಾ ಎಷ್ಟೋ ಸಮಯದ ನಂತರ ಇದೆ ಅಂತ ಒಂದು ಸೆಕೆಂಡ್, ಎಷ್ಟೋ ಸಮಯದ ನಂತರ ಬಿಸಿಲು ಬಂದಿದೆ, ಸಂಜೆ ಬಿಸಿಲು ಯಬ್ಬಾ. ಹಾಗೆ ನಾನು ಮೇಲೆ ಬಂದದ್ದು ಕ್ಯಾಪ್ಚರ್ ಮಾಡಲಿಕ್ಕೆ, ನಿನ್ನೆಲ್ಲ ಮಳೆ ಇತ್ತಲ್ಲ ಹಾಗೆ. ಇವತ್ತು ಸಹ ಮಳೆ ಇತ್ತು ಆಗ, ಬಟ್ ಮತ್ತೆ ನಿಂತೋಯ್ತು. ನಾನು ಕಾಗೋದೇನಂತ ಹೇಳ್ತಾ ವ್ಲಾಗ್ ಮಾಡಲಿಲ್ಲ, ಎಂತ ಇರಲಿಲ್ಲ ಇತ್ತು ಮಾಡಲಿಕ್ಕೆ, ಹಾಗೆ ಚಂದ ಬಿದ್ದುಕೊಂಡಿದ್ದೆ. ಹಾಗೆ ಈಗ ಬಿಸಿಲು ಬಂದಿದೆ, ಚಂದ ಬಿಸಿಲು ಬಂದಿದೆ. ಇವತ್ತು ಬ್ರೈಟ್ ಉಂಟು. ಮೊನ್ನೆ ತೋರಿಸ್ತಿದ್ದಲ್ಲ ಹೀಗೆ ಹೀಗೆ ಮಾಡಿ ಎಷ್ಟು ಬಿಸಿಲು ಉಂಟು, ಹಾಗೆ ನೀವು ತುಂಬ ಬಿಸಿಲು ಬಂದಿದೆ. ಇನ್ನು ನೋಡಬೇಕಷ್ಟೇ ಎಷ್ಟು ತನಕ ಅಂತ. ಮತ್ತೆ ಹೇಳಿಗಲ್ಲ ಸಂಜೆ ಅಂತೆ ಇನ್ನು ರಾತ್ರಿ ಇದು ಮೋಡಾಗಿ ಮಳೆ ಬರಲಿಕ್ಕೂ ಸಾಕು. ಬಟ್ ಅದು ಸ್ವಲ್ಪ ಬಿಸಿಲು ಬರೋಗನೆ ಸೆಕೆ ಸ್ಟಾರ್ಟ್ ಆಯಿತು. ವಿಚಿತ್ರ, ಇಲ್ಲಿದು ಎಷ್ಟೇ ಜೋರು ಮಳೆ ಬರಲಿ ಬಟ್ ಅದು ಭೂಮಿ ಅಷ್ಟು ತಂಪಾಗಲಿಲ್ಲ, ಒಮ್ಮೆ ಮಾತ್ರ. ಈಗ ಪುನಃ ಹಾಗೇ ಸೆಕೆ ಆಗ್ತಾ ಉಂಟು. ಸೊ ಅಷ್ಟೇ, ಈ ವ್ಲಾಗಿಗೆ ಇಷ್ಟೇ ಇಡ್ತಿದ್ದೇನೆ ಇವತ್ತು, ಇನ್ನೆಂತ ತೋರಿಸುವಂಥದ್ದಿಲ್ಲ. ಸೊ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಏನು ನಾಳೆ ಸಿಗ್ತೇನೆ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ನಿನ್ನೆ ವೀಡಿಯೋಸ್ ಉಂಟು, ಅದನ್ನು ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ಸೊ ಸಿಗೋಣ ನಾಳೆ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್.